ಭೀಮ ಜ್ಯೋತಿ ಹಿಡಿದು ಬನ್ನಿ ಕ್ರಾಂತಿ ಕಹಳೆ ಮೊಳಗಿದೆ. ಭೀಮ ಜ್ಯೋತಿ ಹಿಡಿದು ಬನ್ನಿ ಕ್ರಾಂತಿ ಕಹಳೆ ಮೊಳಗಿದೆ. ಭೀಮ ಜ್ಯೋತಿ ಹಿಡಿದು ಬನ್ನಿ ಕ್ರಾಂತಿ ಕಹಳೆ ಮೊಳಗಿದೆ. ಬೆಳಕಿನ ಕಿರಣಗಳು ಸಾಗಿ ಸಾಗಿ ಹೊರಟಿವೆ. ಬೆಳಕಿನ ಕಿರಣಗಳು ಸಾಗಿ ಸಾಗಿ ಹೊರಟಿವೆ. ಕೋಟಿ ಕಂಠ ಕೂಗಿ ಹೇಳಿವೆ. ಅಂಬೇಡ್ಕರ್ ವಾದ ಜಿಂದಾಬಾದ್, ಅಂಬೇಡ್ಕರ್ ವಾದ ಜಿಂದಾಬಾದ್, ಅಂಬೇಡ್ಕರ್ ವಾದ ಜಿಂದಾಬಾದ್. ಸಾವಿರಾರು ವರ್ಷಗಳ ಶೋಷಣೆಯ ನೆನಪಿದೆ. ಸಾವಿರಾರು ವರ್ಷಗಳ ಶೋಷಣೆಯ ನೆನಪಿದೆ. ವಿಮೋಚನೆಯ ಮಾರ್ಗವೆಂದು ಕಂಡಿದೆ. ಜನರ ವಿಮೋಚನೆಯ ಮಾರ್ಗವೆಂದು ಕಂಡಿದೆ. ಕೆಚ್ಚದೆಯ ಕಲಿಗಳಾಗಿ ಮುಂದೆ ಸಾಗಿ ಬನ್ನಿರೆ. ಕೆಚ್ಚದೆಯ ಕಲಿಗಳ ಮನಸ್ಸುಗಳ ಕಂಡ ಕನಸುಗಳು ಕಟ್ಟೆ ಕಟ್ಟುತ್ತೇವ ನಾವು, ಕನಸು ಕಟ್ಟುತ್ತೇವ ನಾವು, ಕನಸು ಕಟ್ಟುತ್ತೇವ. ಗೋಡಿಲ್ಲದ ಗುಂಡಿಲ್ಲದ ನಾಡ ಕಟ್ಟುತ್ತೇವ. ಗೋಡಿಲ್ಲದ ಗುಂಡಿಲ್ಲದ ನಾಡ ಕಟ್ಟುತ್ತೇವ. ಗೋಡಿಲ್ಲದ ಗುಂಡಿಲ್ಲದ ನಾಡ ಕಟ್ಟುತ್ತೇವ. ಗೋಡಿಲ್ಲದ ಗುಂಡಿಲ್ಲದ ನಾಡ ಕಟ್ಟುತ್ತೇವ. ಕೋಟಿ ಮನಸ್ಸಿನ ನೂರು ಕನಸಿನ ಹಾಡ ಬರೆಯುತ್ತೇವ. ಈ ನೆಲದ ಹಾಡ ಬರೆಯುತ್ತೇವ. ನಾವು ಕಟ್ಟೆ ಕಟ್ಟುತ್ತೇವ. ಒಡೆದ ಮನಸ್ಸುಗಳ ಕಂಡ ಕನಸುಗಳ ಕಟ್ಟೆ ಕಟ್ಟುತ್ತೇವ ನಾವು, ಮನಸ್ಸು ಕಟ್ಟುತ್ತೇವ ನಾವು, ಕನಸು ಕಟ್ಟುತ್ತೇವ. ಜಾತಿ ಇಲ್ಲದ ಭೀತಿ ಇಲ್ಲದ ನಾಡ 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 ಕಟ್ಟುತ್ತೇವ. ಬೆನ್ನದ ಮನುಜ ಕುಲದ ಹೊಸ ಹಾಡ ಕಟ್ಟುತ್ತೇವ. ಈ ನೆಲದ ಹಾಡ ಬರೆಯುತ್ತೇವ. ಹಾಡ ಬರೆಯುತ್ತೇವ. ಈ ನೆಲದ ಹಾಡ ಬರೆಯುತ್ತೇವ. ಕಟ್ಟುತ್ತೇವ ನಾವು, ಕಟ್ಟುತ್ತೇವ ನಾವು, ಕಟ್ಟೆ ಕಟ್ಟುತ್ತೇವ. ಒಡೆದ ಮನಸ್ಸುಗಳ ಕಂಡ ಕನಸುಗಳ ಕಟ್ಟೆ ಕಟ್ಟುತ್ತೇವ ನಾವು, ಮನಸ್ಸು ಕಟ್ಟುತ್ತೇವ ನಾವು, ಕನಸು ಕಟ್ಟುತ್ತೇವ. ಜಾತಿ ಇಲ್ಲದ ಭೀತಿ ಇಲ್ಲದ ನಾಡ ಕಟ್ಟುತ್ತೇವ. ಜಾತಿ ಇಲ್ಲದ ಭೀತಿ ಇಲ್ಲದ ನಾಡ ಕಟ್ಟುತ್ತೇವ. ಕುಲವೆನ್ನದ ಮನುಜ ಕುಲದ ಹೊಸ ಹಾಡ ಬರೆಯುತ್ತೇವ. ಈ ನೆಲದ ಹಾಡ ಬರೆಯುತ್ತೇವ. ಹಾಡ ಬರೆಯುತ್ತೇವ. ಈ ನೆಲದ ಹಾಡ ಬರೆಯುತ್ತೇವ. ಕಟ್ಟುತ್ತೇವ ನಾವು, ಕಟ್ಟುತ್ತೇವ ನಾವು, ಕಟ್ಟೆ ಕಟ್ಟುತ್ತೇವ. ಒಡೆದ ಮನಸ್ಸುಗಳ ಕಂಡ ಕನಸುಗಳ ಕಟ್ಟೆ ಕಟ್ಟುತ್ತೇವ ನಾವು, ಮನಸ್ಸು ಕಟ್ಟುತ್ತೇವ ನಾವು, ಮನಸ್ಸು ಕಟ್ಟುತ್ತೇವ. ಕ್ರಾಂತಿ ಕೆಂಡದ ಕುಂಡ ಹೊತ್ತು ನಾವು ಮುಳ್ಳ ತುಳಿಯುತ್ತೇವ. ಕ್ರಾಂತಿ ಕೆಂಡದ ಗುಂಡ ಹೊತ್ತು ನಾವು ಮುಳ್ಳ ತುಳಿಯುತ್ತೇವ. ಕ್ರಾಂತಿ ಕೆಂಡದ ಮುಂಡ ಹೊತ್ತು ನಾವು ಮುಳ್ಳ ತುಳಿಯುತ್ತೇವ. ಕ್ರಾಂತಿ ಕೆಂಡದ ಗುಂಡ ಹೊತ್ತು ನಾವು ಮುಳ್ಳ ತುಳಿಯುತ್ತೇವ. ನಮ್ಮ ಪಾಲಿನ ರಕ್ತಗಾಲಿನ ಹಾಡ ಬರೆಯುತ್ತೇವ. ಈ ನೆಲದ ಹಾಡ ಬರೆಯುತ್ತೇವ. ಹಾಡ ಬರೆಯುತ್ತೇವ. ಈ ನೆಲದ ಹಾಡ ಬರೆಯುತ್ತೇವ. ಕಟ್ಟುತ್ತೇವ ನಾವು, ಕಟ್ಟುತ್ತೇವ ನಾವು, ಕಟ್ಟೆ ಕಟ್ಟುತ್ತೇವ. ಒಡೆದ ಮನಸ್ಸುಗಳ ಕಂಡ ಕನಸುಗಳ ಕಟ್ಟೆ ಕಟ್ಟುತ್ತೇವ ನಾವು, ಮನಸ್ಸು ಕಟ್ಟುತ್ತೇವ ನಾವು, ಕನಸು ಕಟ್ಟುತ್ತೇವ. 20 ವರ್ಷ ಆದರೂ ನಾವು ಇದು ಬದಲಾವಣೆ ಮಾಡ್ತಕ್ಕಂಥ ಸಂಕಲ್ಪ ಹೋಗಬಾರದು ಅಂತಕ್ಕಂಥದ್ದು ಗುಪ್ತ ಸಭೆಗಳಲ್ಲಿ ಅವು ವ್ಯಕ್ತವಾಗ್ತಾ ಇದ್ದಾವೆ. ಇದು ಒಂದು ರೀತಿಯಲ್ಲಿ 2025ರಲ್ಲಿ ಇದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಬಗ್ಗೆ ಇರ್ತಕ್ಕಂಥ ಗೌರವ, ಅವ್ರ ಮೇಲೆ ಇಟ್ಟಿರ್ತಕ್ಕಂಥ ಅಚಲ ವಿಶ್ವಾಸ ಮತ್ತು ಅವರ ತತ್ವವನ್ನು ನಂಬಿರ್ತಕ್ಕಂಥ ಬಹುಸಂಖ್ಯಾತ ಕೋಟಿ ಕೋಟಿ ಅಂಬೇಡ್ಕರ್ ವಾದಿಗಳನ್ನ ಬೀದಿಗಿಳಿಸಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಫೋಟೋಗಳನ್ನ ಪಾರ್ಲಿಮೆಂಟ್ ಎಂಪಿಗಳು ಹಿಡ್ಕೊಂಡು MLAಗಳ ತನಕ ಪಾರ್ಲಿಮೆಂಟ್ ಅಸೆಂಬ್ಲಿ ಮತ್ತು ತಲೆ ಮೇಲೆ ಹೊತ್ಕೊಂಡು ಓಡಾಡೋ ಪರಿಸ್ಥಿತಿ ಬಂತು.
ಇದು ಮತ್ತ ಅಂಬೇಡ್ಕರನ್ನ ಬೆಟ್ಟದಷ್ಟು ಗಟ್ಟಿ ಮಾಡತಕ್ಕಂಥ ಒಂದು ಪ್ರಕ್ರಿಯೆ ಈ ದೇಶದಲ್ಲಿ ಇವತ್ತು ನಡೆದಿದೆ. ಇದು ವರ್ಲ್ಡ್ ಅಮೆರಿಕ ಅಂತ ದೇಶ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ವಿಶ್ವದಲ್ಲೇ 65 ಡಿಗ್ರಿ ಪಡೆದಿರ್ತಕ್ಕಂಥ ಮಹಾಜ್ಞಾನಿ ಅಂತ ಹೇಳಿ ಡಿಕ್ಲೇರ್ ಮಾಡಿ ಅವ್ರು ವರ್ಲ್ಡ್ ನಾಲೆಜ್ ಡೇ ಅಂತ ಮಾಡಿದ್ರು. ಈ ನಮ್ಮ ಭಾರತ ಪಳಕ್ ಮನಸ್ಸುಗಳಿಗೆ ಇದು ಅರ್ಥ ಆಗೋದಿಲ್ಲ. ಇಂಥ ಪಳಕ್ ಮನಸ್ಸುಗಳು, ಜಾತಿವಾದಿ ಹೀನ ಮನಸ್ಸುಗಳು ಈ ದೇಶದಲ್ಲಿ ತುಂಬಿ ತೊಡಗ್ತಾ ಇದ್ದಾವೆ. ಆದ್ರೆ ಇವತ್ತು ಈ ದೇಶದಲ್ಲಿ ಏನಿದು ಪರವಾಗಿ ಹೋರಾಟ ನಡೆದಿದೆ. ಇದು ಕರ್ನಾಟಕದಲ್ಲಿ ಇವತ್ತೆಲ್ಲ ಕಡೆ ಬಹುಶಃ ಹೋರಾಟ ನಡೆದಿದೆ. ಪ್ರತಿಯೊಂದು ಜಿಲ್ಲೆಯಲ್ಲಿ ಪ್ರತಿಭಟನೆ ಆಗಿದೆ, ಕೆಲವು ಕಡೆ ಬಂದ್ ಆಗಿದೆ, ಕೆಲವು ಕಡೆ ಬಂದ್ ಆಗಿಲ್ಲ. ಸಾಂಕೇತಿಕ ಪ್ರತಿಭಟನೆಗಳು ನಡೆದಿದ್ದಾವೆ. ಬಂದ್ಗಳೆಲ್ಲಾಗಿದ್ದಾವೆ? ಯಾವ ಜಿಲ್ಲೆಯಲ್ಲಿ ದಲಿತ ಚಳವಳಿಗಳು, ದಲಿತ ನಾಯಕತ್ವ ಸ್ಟ್ರಾಂಗ್ ಇದೆಯೋ, ಅಲ್ಲಿ ಅದರ ಪ್ರಭಾವ ಇದೆಯೋ, ಎಲ್ಲಿ ಅದರ ಭಯ ಇದೆಯೋ ಅಲ್ಲಿ ಬಂದಾಗಿದೆ. ಎಲ್ಲಿ ಚಳವಳಿಗಳ ಪ್ರಭಾವ ಇಲ್ಲ, ಸುಮ್ಮನೆ ನಾಮಕೆ ವಾಸ್ತೆ ಲೆಟರ್ ಹೆಡ್, ಬ್ಯಾನರ್ ಸಂಘಟನೆ 20 ಮಂದಿ ಮೆಮೊರಾಂಡಮ್ ಕೊಡೋದು, 100 ಜನ ಮೆಮೊರಾಂಡಮ್ ಕೊಡೋದಕ್ಕಷ್ಟೇ ಸೀಮಿತ ಆಗಿಬಿಟ್ಟಿದೆ. ಅಲ್ಲಿ ಸ್ಪಷ್ಟ ಕಂಡು ಬರುತ್ತೆ, ಅಲ್ಲಿ ಚಳವಳಿಯ ಯಾವುದೇ ಒಂದು ಭಯ ಇಲ್ಲ, ಅಲ್ಲಿ ಒಂದು ಅದ್ರ ಕಾವಿಲ್ಲ ಅಂತಕ್ಕಂಥದ್ದು ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಇವತ್ತು ಉತ್ತರ ಕರ್ನಾಟಕದಲ್ಲಿ, ಕಲ್ಯಾಣ ಕರ್ನಾಟಕದಲ್ಲಿ, ಹಳೆ ಮೈಸೂರು ಭಾಗದಲ್ಲಿ, ಇವತ್ತು ಬೆಂಗಳೂರು ಸುತ್ತಮುತ್ತ ಕೇಂದ್ರ ಪ್ರದೇಶದಲ್ಲಿ ಎಷ್ಟು ಮಟ್ಟಿಗೆ ಪ್ರತಿಭಟನೆಗಳಾಗ ಬಂದಾಗಿದೆ ಅಂತಕ್ಕಂಥ ಸುದ್ದಿ ಎಲ್ಲರ ಹತ್ರ ನಿಮ್ಮ ಹತ್ರ ಒಂದು 7-8 ಜಿಲ್ಲೆಗಳು ಬಂದಾಗಿದೆ ಬಿಟ್ರೆ ಬಹುತೇಕ ಎಲ್ಲ ಕಡೆ ಪ್ರತಿಭಟನೆಗಳು ಆಗಿದ್ದಾವೆ, ಬಂದ್ ಆಗಿಲ್ಲ. ಇದು ಸ್ಪಷ್ಟತೆಯನ್ನು ನಮ್ಗೆ ತೋರಿಸುತ್ತೆ. ಇದೆಲ್ಲ ಕಾವು ಇಳಿದಿದೆ, ಈಗ ಯಾಕೆ ಹೋರಾಟ ಮಾಡಬೇಕು ಅಂತಕ್ಕಂಥದ್ದು ಕೂಡ ಒಂದು ಬಂದಿದ್ದು ಸಬ್ಜೆಕ್ಟ್. ಆದ್ರೆ ಕರ್ನಾಟಕದ ಉದ್ದಗಲಕ್ಕೂ ಆ ನ್ಯಾಯಮೂರ್ತಿ ಯಾವನ ಹೆಸರು ಮಲ್ಲಿಕಾರ್ಜುನ ಗೌಡ, ಬಾಬಾ ಸಾಹೇಬ್ರದ ಫೋಟೋ ಏನೋ ಇಡ್ಲಾರ್ದಾಗ ಅವಮಾನ ಮಾಡಿದ್ನು. ಅವನ ವಿರುದ್ಧ ಯಾವ ರೀತಿ ಬೆಂಗಳೂರಿನಲ್ಲಿ ಇಡೀ ನೀಲಿ ಸಾಗರವೇ ಪ್ರತಿಭಟನೆ ಹೋರಾಟಗಳಿತ್ತು, ಆ ರೀತಿಯ ಆ ಮಾಡರ್ನ್ ಒಂದು ಹೋರಾಟ ಇದಕ್ಕೂ ಆಗ್ಬೇಕಂತಕ್ಕಂಥದ್ದು ಒಂದು ಅಂದ್ರೆ ಜನಶಕ್ತಿ, ಒಂದು ಕಾವು, ಅದು ವಿಚಾರಧಾರೆ ಇದೆ. ಅವಾಗಿನ ಕಾವು ತಣ್ಣಗ ಬಿಸಿ ಏನಿರೋದಿಲ್ಲ, ಅದರ ವಿಚಾರಕ್ಕೆ ಪ್ರತಿಭಟನೆ ಮಾಡ್ತಕ್ಕಂಥ ಸೂಕ್ತ ಅಂತ ಹೇಳಿ ದಲಿತ ಸಂಘರ್ಷ ಸಮಿತಿ ಎಲ್ಲ ಹಳೆಯ ನಾಯಕರಿಲ್ಲ, ಬಿಗಿನಿಂಗ್ ಅಲ್ಲಿ ಇರ್ತಕ್ಕಂಥ ದಲಿತ ಸಂಘರ್ಷ ಸಮಿತಿ ನಾಯಕರುಗಳಿಲ್ಲ. ಯಾರು ಇವರು ಎನ್ ವೆಂಕಟೇಶ್ ಆಗಲಿ, ಮಾವಳಿ ಶಂಕರು, ಪ್ರೊಫೆಸರ್ ಕೆರಗೋಡು, ವಿ ನಾಗರಾಜು, ಇಂದುದರ್ ಹೊನ್ನಾಪು, ಎನ್ ಮುನಿಸ್ವಾಮಿ, ಇವರು ಜೀವನಹಳ್ಳಿ ವೆಂಕಟೇಶ್ ಅಂತ, ಇವ್ರು ಯಾರು ಅಂತಂದ್ರೆ ಇವರು ಲಕ್ಷ್ಮೀ ನಾರಾಯಣ ನಾಗವರ ಬಣದ ರಾಜ್ಯ ಮುಖಂಡರು. ಇಷ್ಟು ಎಲ್ಲ ಇನ್ನೂ ಅನೇಕ ಇದಾವೆ. ಇನ್ನ ನೂರಾರು ದಲಿತ ಸಂಘರ್ಷ ಸಮಿತಿಗಳಿದಾವೆ, ಸಾವಿರಾರು ಬಾಬಾ ಸಾಹೇಬ್ ಅಂಬೇಡ್ಕರ್ ಹೋರಾಟ ಸಂಘಟನೆಗಳು ಇದಾವೆ. ಆದ್ರೆ ಪ್ರಮುಖವಾಗಿರ್ತಕ್ಕಂಥ ಇವರು ಇದೊಂದು ನಿರ್ಣಯ ಮಾಡಿ ಇದು ಮತ್ತೊಂದು ಕರ್ನಾಟಕದಲ್ಲಿ ದಲಿತ ಚಳವಳಿಗೆ, ಮೂಲ ದಲಿತ ಚಳವಳಿಗೆ ತನ್ನ ಶಕ್ತಿ ಅಸ್ತಿತ್ವ